ಓಕೆ. ಸೊ ನುಗ್ಪುರ ಜಂಕ್ಷನಲ್ಲಿದ್ದೀವಿ. ಏನಾಗಿದೆ ಅಂದರೆ ಪೆಟ್ರೋಲ್ ಅವಾಗಲೇ ನೋಡಿದ್ರಲ್ಲ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಬೈ रास्ता नहीं है आगे? रास्ता ब्लॉक है, पत्थर आगे बहुत सारा. क्या है? पत्थर आगे ऊपर बहुत सारा. अच्छा, किधर लैंड साइड हुआ है आगे? वो अभी मैं सुबह 7 बजे का था, वहाँ पे पहुँचा हुआ. 7 बजे से उधर ही है आप? इधर था, अभी वापस जा रहा हूँ. वापस जा रहे हैं आप? हाँ. तो आप आज नहीं होगा? खुलने का कोई मेल नहीं है. ಹೌದು ಬರ್ತಾ ಇದೆ ಕಲ್ಲು ಬರ್ತಾ ಇದೆ ಬಂದ್ಬಿಡಿ. ನೋಡ್ತವ್ರ ಅವ್ರ ಮೇಲಿಂದ. ಬರ್ತಾ ಇದೆ ಮೇಲಿಂದ. ನೋಡೋಕ್ಕೆ ನಿಲ್ಸೋರ್ ಪಾಪ ಅವ್ರನ್ನ. ಶುಭೋದಯ, ಗುಡ್ ಮಾರ್ನಿಂಗ್ ಫ್ರಮ್ ಹುಂಡರ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇಲ್ಲಿ ಇವತ್ತು ಹುಂಡರಲ್ಲಿದ್ದೀವಿ. ಸಖತ್ತಾಗಿದೆ ಇದು ಸ್ಟೇ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಆರ್ಗ್ಯಾನಿಕ್ ಸಮಥಿಂಗ್ ಸ್ಟೇ ಅಂತ ಹೇಳ್ಬಿಟ್ಟಿದ್ದು. ಏನಕ್ಕೆ ಆರ್ಗ್ಯಾನಿಕ್ ಅಂದರೆ ನೋಡಿ, ಇಲ್ಲೇ ಬೆಳೆದಿರೋ ಕಾಲಿಫ್ಲವರ್, ಇದು ಹೂಕೋಸು, ಅದಾದಮೇಲೆ ಟೊಮೆಟೊ ಏನು ಹಾಕಿರ್ಬೇಕಿದು ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಸೊ ನೋಡಿ ಇದೇನೇ ಸ್ಟೇ. ಬಟ್ ನಾವು ಸ್ಟೇ ಆಗಿದ್ದು ಸ್ವಿಸ್ಟೆನ್ಸಲ್ಲಿ. ಆ್ಯಕ್ಚುಲಿ ಸಖತ್ತಾಗಿದೆ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಬಾಯ್ಸ್ ಎಲ್ಲ ರೆಡಿ. ಸೊ ಇವತ್ತು ನೋಡಿ ಇಲ್ಲಿ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದೀವಿ. ಸೊ ಇದೇನಿದೆ ಕಿಚನ್ ರೂಮ್, ಇದು ಐ ಮೀನ್ ಡೈನಿಂಗ್ ಹಾಲು ನೋಡಿ. ಸೊ ಬಾಯ್ಸ್ ಎಲ್ಲ ಹುಷಾರಾಗಿದ್ದಾರೆ. ಇವತ್ತು ಸ್ವಲ್ಪ ಹುಷಾರಾಗಿದ್ರು. ಕರ್ದೂನ ಟಾಪಿಂದ ಕೆಳಗಡೆ ಇಳಿಯೋಸೋದ್ಗೆ. ಸೊ ಇರಲಿ, ಇವತ್ತೆಲ್ಲ ಆಲ್ ಈಸ್ ಗುಡ್. ಸೊ ಇವತ್ತು ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಪ್ಯಾಂಗಾಂಗು. ಹುಂಡರಿಂದ ಪ್ಯಾಂಗಾಂಗ್ ಹೋಗಬೇಕು. ಸೊ 200 ಕಿಲೋಮೀಟ್ರ್ ಹತ್ರ ಇದೆ. ಬಟ್ ಇಲ್ಲಿ ಹುಂಡರಿಂದ ಏನು ನಾವು ನುಬ್ರಾ ಜಂಕ್ಷನ್ ಹೋಗಬೇಕು. ಸೊ ಅದು ರೋಡು ತುಂಬ ವರ್ಸ್ಟ್ ಆಗಿದೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ರೋಡ್ ವೈಂಡಿಂಗ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಅಲ್ಲೊಂದು ಅಷ್ಟೇ. ಅದು ಬಿಟ್ಟರೆ ನೋಡಬೇಕು ಮುಂದೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನಮಗೂ ಹೋದರ್ಸ್ ಅಂತೂ ತುಂಬ ಖರಾಬಾಗಿತ್ತು ರೋಡು ಪ್ಯಾಂಗಾಂಗ್ಗೆ ಹುಂಡರಿಂದ ಇಲ್ಲಿಂದ. ಏಕೆಂತಂದರೆ ಡೈವರ್ಷನ್ ಕೊಟ್ಟು ಹೊರಗಡೆಯಿಂದ ಬಿಟ್ಟಿದ್ರು. ಮೇಯ್ನ್ ರೋಡ್ ಏನಿದೆ ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಹೋದಾಗ ಸಕ್ಕತ್ತಾಗಿತ್ತು. ಬಟ್ ಈ ಸರ್ತಿ ಏನಾಗಿದೆ ಗೊತ್ತಿಲ್ಲ, ಹೆಂಗಿದೆ ರೋಡು ಆ ದೇವ್ರಿಗೆ ಗೊತ್ತು. ನೋಡೋಣ, ಅಡ್ವೆಂಚರ್ ಅವೈಟ್. ಸೊ ಬೆಳಿಗ್ಗೆ ಒಂದು ಸ್ವಲ್ಪ ಮಳೆ ಆಯಿತು, ಕ್ಲಿಯರ್ ಆಗಿತ್ತು ವೆದರು. ಆಲ್ರೆಡಿ ಕರ್ದುಂಗ್ಲೆ ಎಲ್ಲ ಕ್ಲೋಸ್ ಮಾಡಿದ್ದಾರಂತೆ. ಕರ್ದುಂಗ ಅದಾದಮೇಲೆ ಬರಲಾಚ ಎಲ್ಲ ಕ್ಲೋಸ್ ಆಗಿದೆ ಅಂತ ಆ್ಯಕ್ಚುಲಿ. ಸೊ ನೋಡ್ಬೋದು ಹೆಂಗಿದೆ ವೆದರು ಅಂತ ಹೇಳ್ಬಿಟ್ಟು. ಫುಲ್ಲು ಕ್ಲೌಡ್ಸ್ ಆಗ್ಬಿಟ್ಟಿದೆ. ಕ್ಲಿಯರ್ ಆಗಿತ್ತು ಅದೆಲ್ಲ ಆ್ಯಕ್ಚುಲಿ. ಮುಂದೆ ಏನಾಗುತ್ತೋ ಆ ದೇವ್ರಿಗೆ ಗೊತ್ತು. ಸೊ ಹಿಂದ್ಗಡೆನೂ ವ್ಯೂ ಇದೆ, ಸಕಲ ಇದೆ. ಸೊ ಈ ಕಡೆ ಹೋಯ್ತು ಅಂದರೆ ತುರ್ತುಕ್ ಹೋಗುತ್ತೆ ತಾಂಗು. ಸೊ ಈ ಕಡೆ ಪಾರ್ಟ್ಗೆ ಕಾರಾಕೋರಂ ರೇಂಜ್. ಸೊ ಈ ಕಡೆ ಹೋಯ್ತು ಅಂದರೆ ನಾವು ಇವಾಗ ನುಬ್ರಾ ಜಂಕ್ಷನ್, ಲೆಫ್ಟ್ ಹೋದರೆ ಸಿಯಾಚಿನು, ರೈಟ್ ಹೋದರೆ ಪ್ಯಾಂಗಾಂಗ್. ಸೊ ಲೆಟ್ಸ್ ಗೋ. ನಮ್ಮ ಗಾಡಿನ ರೆಡಿ, ಫುಲ್ ರೆಡಿ, ಚೈನ್ ಲೂಬ್ ಎಲ್ಲ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊರಡೋಣ. ಜೈ ಶ್ರೀರಾಮ್. ವಾಹ್, ಎಕ್ಸ್ಚೇಂಜ್ Today I am Giri, no, it's not Giri. No, tell Giri. ಎಕ್ಸ್ಚೇಂಜ್ ಫುಲ್ಲು ಜಾಲಿ. ಓಕೆ, ಲೆಟ್ಸ್ ಗೋ. ಜುಲೈ ಗಿರಿ ಗಾಡಿನ ಹಾಕೊಂಡು ರುಬ್ತಾ ಇದ್ದಾರೆ. ಹೇ ಅಣ್ಣ, ಒಂದು ವೀಲಿ. ಓಕೆ, ಒಳ್ಳೆ ಮಜಾ ಬರ್ತಾ ಇದೆ. ಗಿಡಿ ಗಾಡಿ ನೋಡಿ ಕೆಲವರು ಓಡಿಸ್ತಾ ಇದ್ದಾರೆ. ನಮ್ಮ ಗಾಡಿದು ಬ್ಯಾಕಪ್ ವೆಹಿಕಲ್ ಜಾಲಿಯಾಗಿ ಓಡಿಸ್ತವ್ರೆ. ಈ ಥರ ಎಲ್ಲ ಗಾಡಿ ಓಡಿಸ್ಬೇಕಾದ್ರೆ ನೋಡಿ ಈ ಥರ ಜುಟ್ಟು ಎಲ್ಲ ಇರಬೇಕು, ಅವಾಗ ಮಜಾ. ಒಂದು ಗತ್ತು. ಗಿರಿಗೆ ಕೂದಲೇ ಇಲ್ಲ, ಅದೇ ಬೇಜಾರು ನನಗೆ. ಇರಲಿ. ಓ ಮೈ ಗಾಡ್, ಮುಂದೆ ನೋಡಿ ಹೆಂಗಿದೆ ಬ್ಯೂಟಿ. ನೋಡಿ ಹೆಂಗಿದೆ ಸ್ಯಾಂಡ್ ಡ್ಯೂನ್ಸ್. ಅಲ್ಲೆಲ್ಲ ಕ್ಲಿಯರ್ ಆಗೋಯ್ತು. ಬ್ಯೂಟಿಫುಲ್ ಆಗಿದೆ ಈ ಸ್ಟ್ರೆಚ್ಚು ಮಾತ್ರ. ನುಬ್ರಾ ಸ್ಟ್ರೆಚ್ ಏನಿದೆ ನುಬ್ರಾ ಜಂಕ್ಷನಿಂದ ಡಿಸ್ಕಿಟ್ವರೆಗೂ ಬ್ಯೂಟಿಫುಲ್ ಆಗಿದೆ ಗುರು. ಒಂದೇ ಸ್ಟ್ರೈಟ್ ರೋಡು. ಈ ಥರ ಬೆಟ್ಟಗಳು ಫುಲ್ಲು, ಸ್ವಲ್ಪ ಸ್ನೋ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಒಳ್ಳೆ ಏನೋ ಟಾಪಿಂಗ್ಸ್ ಮಾಡ್ದಂಗೆ. ಏನು ಅದ್ಭುತವಾಗಿದೆ ಗುರು. ನೆಕ್ಸ್ಟ್ ಲೆವೆಲ್ ಗುರು. ನಾವು ಇನ್ನೂ ಇಲ್ಲೇ ಅವರು ಹುಡುಗರು ಏನು ಇಷ್ಟೊಂದು. ಓ ಹೌದಾ, ಹೋದ್ಸಲಿ ಬಂದಾಗ ಇದು ಕ್ಲೋಸ್ ಆಗೋಗಿತ್ತು. 2596. हाँ 2 लीटर बचे उतना ही. डीजल है? पूरा है डीजल, पूरा है पेट्रोल नहीं है. पेट्रोल खरीदूंगा तो टैंकर रुक गया ना सर. अयो, उधर भी नहीं मिलेगा क्या? आपने भरा? हाँ फिल किया आपने? नहीं फिल नहीं किया ना, उसमें लगा लो, लड़का फटाफट डाल. वो हमारा बंदा नहीं है. नहीं आपने फिल किया अभी? नहीं किया ना, वहाँ लगा लो बाइक, ठीक है. हाँ. वो लड़का फिल कर देगा आपको. हाँ. हम लोग बस आप जितना भी बाइक है ना, हाँ. कब से वेट कर रहा था ना. हाँ. इसलिए हम लोग अभी आप लोगों को दे देता है ना. हाँ. उसके बाद ये स्टॉप करना पड़ेगा, ईमेल चले जाता है ना. अभी उधर रोकने दो मैं. हाँ लगा लो फटाफट भर देगा. नहीं देगा. 1 मिनट करता हूँ, रुको. हाँ ಏ ಯಾರ್ದು ಕಮ್ಮಿ ಇದೆ? ಎಷ್ಟು ಪಾಯಿಂಟ್ ಇದೆ ನಿಂದು?
ನಿಂದು ಬಾ ಹೋಗುತ್ತೆ ನಡಿ. ನಿನ್ನ ಅವು ಉಸ್ಮೆ ಕಿತ್ನೆ हाँ नहीं नहीं आप निकल दीजिए ನೀನು ನಡಿ. ಹ್ಞೂ ನಡಿ. ಚೂರು ಚೂರು ಹಾಕ್ಕೊಡ್ತಾನಂತೆ. ಸೆಂಟ್ರು ಬಂದ್ರೂ 200 ಮೇಲೆ ಹೋಗುತ್ತೆ, ತಲೆ ಕೆಡ್ಸ್ಕೊಬೇಡ ಬ್ರೋ. ಹೋಗುತ್ತೆ ಅದ್ರ ಮೇಲೆ ಇತ್ತು ಅಂದರೆ ಕಮ್ಮಿ ಅಂದ್ರೆ ಎಷ್ಟು ಹೋಗುತ್ತೆ ಗೊತ್ತಾ? ಅದು 250 300 ಹೋಗುತ್ತೆ. ಇದು ಮುಂದೆ ಹಾಕ್ತೀನಿ 550 ನಂದು. ಬೈ ಹಾಕ್ಸು ಈಗ ಇವನೇ ಫುಲ್ ಆಗ್ತವನೆ ಇಲ್ಲ ಅಂದ್ಬಿಟ್ಟು ಆಗ್ತವನೆ. ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ 2.5 ಲೀಟ್ರ್ ಅಷ್ಟೇ ತೋರಿಸ್ತಾ ಇದ್ದಿದ್ದು. ಏನಂದರೆ ಕರ್ದುಂಗ್ಲದಲ್ಲಿ ಸ್ನೋಫಾಲ್ ಜಾಸ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಲಾರಿಗಳನ್ನ, ಎಲ್ಲನೂ ಟ್ರಾಫಿಕ್ನ. ಸೊ ಆದ್ದರಿಂದ ಪ್ರಾಬ್ಲಮ್ ಆಗಿರೋದು ಇಲ್ಲಿ ಫ್ಯೂಯಲ್. ಅದಕ್ಕೋಸ್ಕರ ಈಗ ಪೆಟ್ರೋಲ್ ಹಾಕ್ಸಿ ಆಯ್ತು ಗುರು, ಹೆಂಗೂ ಸಿಕ್ಕಿದು ಹಾಕ್ಕೊಟ್ಬಿಟ್ಟ ಜೈ ಅಂತ. ಸೂಪರ್. ಓಕೆ, ಸೊ ನುಗ್ಬುರ ಜಂಕ್ಷನಲ್ಲಿದ್ದೀವಿ. ಏನಾಗಿದೆ ಅಂದರೆ ಪೆಟ್ರೋಲ್ ಇಲ್ಲ. ಅವಾಗಲೇ ನೋಡಿದ್ರಲ್ಲ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಏನು ಖಾಲಿ ಇದೆ ಅಂದರೆ ಹಾಕ್ಸ್ಕೊಂಡವರೆಲ್ಲ, ಪ್ಲಸ್ ಕರ್ದುಂಗ್ಲಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಲಾರಿಗಳನ್ನ, ಯಾಕೆಂದರೆ ಸ್ನೋಫಾಲ್ ಜಾಸ್ತಿಯಾಗಿ ನಿಲ್ಲಿಸ್ಬಿಟ್ಟಿದ್ದಾರಂತೆ. ಸೊ ಆದ್ದರಿಂದ ಫ್ಯೂಯಲ್ ಎಷ್ಟೊಂದು ಗಾಡಿಗೆ ಹಾಕ್ಸೇ ಇಲ್ಲ. ತಾಂಗ್ಸೆ ಅನ್ನೋ ಊರಲ್ಲಿ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ, ಎಲ್ಲ ಯಾರು ಕನ್ಫ್ಯೂಸ್ ಆಗಿಬಿಡಿ. ಇದು ಡಿಸ್ಕಿಟ್ ನುಬ್ರಾ ಜಂಕ್ಷನ್ ಇದು. ಸೊ ಹಿಂಗೋದ್ರೆ CH ಹೋಗುತ್ತೆ, ಹಿಂಗೋದ್ರೆ ಕರ್ದುಂಗ್ಲ. ಸೊ ಇವಾಗ ಪ್ಯಾಂಗಾಂಗ್ ಹಿಂಗೆ ಹೋಗ್ಬಿಟ್ಟು ರೈಟ್ ತೊಗೊಬೇಕು. ಆ್ಯಕ್ಚುಲಿ ಅಲ್ಲಿ ಮೇಲ್ಗಡೆ ರೋಡಲ್ಲಿ ಹೋಗ್ಬೇಕು. ಇರಲಿ, ಸೊ ತಲೆ ಕೆಡ್ಸ್ಕೊಬಿಡಿ. ಇಲ್ಲಿಲ್ಲ ಅಂದರೆ ಅಲ್ಲಿ ಸಿಗಬಹುದು, ಹೇಳೋಕ್ಕಾಗಲ್ಲ. ಬಟ್ ದುರ್ಬುಕ್ಕಲ್ಲೂ ಪೆಟ್ರೋಲ್ ಬಂಕ್ ಇದೆ. ಕೇಳ್ತಾ ಇದ್ದಿಲ್ಲ ಕುಡಿ ತಾಳಪ್ಪ. ಇದೆ ಇಲ್ಲಿ ಅವನು ಇಲ್ಲಿ ಇವನಿಗೊಬ್ಬನಿಗೆ ಒಂದು ಕೊಡು. ಏಯ್ ನಿಧಾನಕ್ಕೆ ಲೈ, ಕೈ ಕಚ್ತೀಯಾ? ಏಯ್ ನಿಧಾನ, ಜಾಲಿ ಮಾ, ಚಿಕ್ಕದಕ್ಕೆ ಹಾಕೋ ಪಾಪ ಲೈ. ಸೂಪರ್. ಟುವರ್ಡ್ಸ್ ಪ್ಯಾಂಗಾಂಗ್ಗೆ ಹೊರಟಿದ್ದೀವಿ. ನೋಡಿ ಇಲ್ಲಿ ಬ್ರಿಡ್ಜು, ಇದೆಲ್ಲ ಓಲ್ಡ್ ಮೆಮೊರೀಸ್ ನಮಗೆ. ಹೋದ ವರ್ಷ ಹಿಂಗೆ ಸಿಯಾಚಿನ್ಗೆ ಹೋಗಿದ್ದಿದ್ದು. ಏನು ಹೇಳಿ, ನೋಡಿ ಇಲ್ಲಿ ನೋಡಿ ಬೆಟ್ಟದ ಮೇಲೆ ಹೆಂಗೆ ಕ್ಲೌಡ್ಸ್ ಎದೊಳ್ತಾ ಇದೆ. ಮುಂದೆ ನೋಡ್ಬೋದು ವ್ಯೂ. ಅಯ್ಯೋ ಅಲ್ಲೊತ್ತು ಅದಂತೂ ಬೆಟ್ಟ ಯಾವುದು ಅಂತ ಗೊತ್ತಿಲ್ಲ, ಸಕ್ಕತ್ತಿದ್ದು. ಇಲ್ಲೂ ಇದೆ ಗುರು, ಓ ಮೈ ಗಾಡ್, ಸೂಪರ್ ಆಗಿದೆ ಗುರು ವ್ಯೂ. ಏನು ಮಾಡ್ತಾವ್ರೆ ಎಲ್ಲ ಗಾಡಿಗಳು ನಿಲ್ಲಿಸಿಲ್ಲಿ. ನೋಡಿ ರೋಡ್ ಜಾಮ್ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ, ನಿಲ್ಲಿಸ್ಬಿಟ್ಟವ್ರೆ. ಏನಾಯಿತು ಅಂತ ದೇವ್ರಿಗೆ ಗೊತ್ತು. ಏನಕ್ಕೆ ನಿಲ್ಸವ್ರು ಗುರು ಇಲ್ಲಿ? ನಮ್ಮವರ ಏನಂತೆ? ಏನಾಯಿತು? ಎಲ್ಲಿ? ಲ್ಯಾಂಡ್ ಸ್ಲೈಡ್ ಕನೆಕ್ಟ್ ಆಗ್ತಾ ಇಲ್ಲ. ಲ್ಯಾಂಡ್ ಸ್ಲೈಡ್ ಕೇಳಿಸ್ತಾ ಇಲ್ಲ. लैंडस्लाइड बारिश की वजह से बहुत दिक्कत है, फिलहाल तो बंद है। अच्छा थैंक यू भाई। रास्ता नहीं है आगे? रास्ता ब्लॉक है भाई, पत्थर आगे बहुत सारा। क्या है? पत्थर आगे ऊपर बहुत सारा। अच्छा, किधर लैंडस्लाइड हुआ है आगे? वो अभी मैं सुबह 7 बजे का था, वहाँ पे पहुँचा हुआ। 7 बजे से उधर ही हो आप? उधर था, अभी वापस जा रहा हूँ। वापस जा रहे हैं आप? हाँ। तो आप आज नहीं होगा? खुलने का कोई मेन नहीं है। नहीं है? कितना किलोमीटर दूर है यहाँ से? 20 किलोमीटर है। 20 किलोमीटर आगे है? हाँ। अच्छा थैंक यू। हेलो, अरे जाके फायदा नहीं है। चांसेस है बोल के बोल रहा है। चांसेस है बोल के? चांसेस है नहीं, वो बंदा है ना 7 बजे से वहाँ पर रुका था। हाँ वही तो ये वाला ना, वो वापस जा रहा है। वो बोल रहा है 7 रात को चांसेस है, रात को 7-8 बजे खुला। तो काम नहीं चालू है उधर? काम चालू नहीं है? नहीं, वो बोल रहा है कि बारिश हुआ है ना। हाँ। तो कभी भी लैंडस्लाइड हो सकता है, इसलिए बंद किया है। अच्छा, मतलब वही समझा नहीं। ವಿಶಾಲ್, ವಿಶಾಲು ಲೈನಲ್ಲಿ ಇದ್ದಾನೆ ಗುರು. ವಿಶಾಲ್, ನೀವಿಲ್ಲೇ ಇದ್ದೀರಾ? ಅಯ್ಯೋ ಇಲ್ಲ, ಕಾಲಲ್ಲಿ ಇದ್ದೀನಿ. ವಿಶಾಲು, ಇಲ್ಲೇ ಇದ್ದೀರಾ ನೀವು? ನಾನು ಅಲ್ಲಿದ್ದೀರಾ ಅಂತ ಮಾತಾಡ್ತಾ ಇದ್ದೀನಿ. ಅದೇ ಹೇಳ್ತಿರೋದು, ಮುಂದೆ ನೋಡೋಣ ಅಂತ. ಓಪನ್ ಕೇಳಿದ್ರೆ ಒಂದು 10-15 ಕಿಲೋಮೀಟರ್ ಇದೆ. ಹ್ಞೂ, ಮೋಸ್ಟ್ಲಿ ಓಪನ್ ಮಾಡ್ಬೋದು, ಹೇಳೋಕ್ಕಾಗಲ್ಲ ಅಂತ. ನೋಡ್ಕೊಂಬರೋಣ. ವಾಪಸ್ ಬರ್ತಾವ್ರಿ ಇವ್ರು.
ಅಲ್ಲೊಂದು ಸ್ವಲ್ಪ ಸ್ವಲ್ಪ ನಿಲ್ಸವ್ರೆ. ಅಲ್ಲೆಲ್ಲೋ ಏನು ಗೊತ್ತಾಗ್ತಲ್ಲ. ಇಲ್ಲ ನಮ್ಮ ಬ್ಯಾಕಪ್ ವೆಹಿಕಲ್ ಬರಬೇಕಲ್ಲ, ಬಟ್ಟೆ ಎಲ್ಲ ಅದರಲ್ಲಿದೆ, ಒಳ್ಳೆ ಮಜಾ. ಓಕೆ, ನಾನು ಪ್ರತಿ ಸತಿ ಬ್ಯಾಗ್ ಹಾಕೋತಾ ಇದ್ದೆ, ಇವತ್ತೇ ಗಿರಿಗೂ ಹಾಕೋಬೇಡ ಅಂದೆ. ಜಾಲಿ ಗಾಡಿ ಇಟ್ಬಿಡು ಅಂದೆ, ಸುಮ್ಮನೆ ಹಾಕೋ ಮೈಲೇಜ್ ಬರಲ್ಲ ಕಣೋ ಅಂದೆ. ನೋಡಿದ್ರೆ ಇವತ್ತೇ ಕ್ಲೋಸು. ಇವಾಗ ನಮ್ಗೆ ಬಿಟ್ಟರು ಬಟ್ಟೆ ಇಲ್ಲ ಅಲ್ಲಿ. ಬಾಯ್ಲೋಗ್ रोड बंद है आगे? नहीं सर, नहीं है। 6 किलोमीटर अभी कच्चा मिलेगा। कच्चा मिलेगा? रोड तो ओपन है, खुला है, खुल गया? लैंडस्लाइड हुआ है बोले? लैंडस्लाइड हुआ है बोले? क्या लैंडस्लाइड? लैंडस्लाइड किधर के हो आप? बिहार। अच्छा, कितने दिन से इधर ही हो? 3 महीना। 3 महीने हो गया। कैसा लगता है इधर? बहुत अच्छा जगह, बहुत अच्छा जगह है। अच्छा, एक नंबर। ठीक है, गर्मी का कोई ये नहीं है। हाँ टेंशन नहीं। ಓಕೆ ಟೀಕ್ ಹೈ, ಬಾಯ್ ಭಯ್ಯ. ಓಕೆ. ಅಯ್ಯಯ್ಯೋ ಏನು ಗುರು, ಏನು ಗೊತ್ತಾಗ್ತಾ ಇಲ್ಲ. ಮಾಡೋರಾ ಕೆಳಗಡೆಗೆ ಕೊಟ್ಟಿದ್ದಾರಲ್ಲ. ಎಲ್ಲ ಮಳೆ ಬಂದಿದೆ ಅಂತಾರೆ, ಮಳೆ ಬಂದಿರೋ ಲಕ್ಷಣನೇ ಇಲ್ವಲ್ಲ ಇಲ್ಲಿ ಅಂತ ನನಗೆ ಚೂರು ಏನು ಗೊತ್ತಾಗಲ್ಲ. ಹೋಗ್ಬಿಡ್ತೀವಿ. ಓ ಯಾ ಬ್ಯೂಟಿ. ಓ ವಾಟರ್ ಕ್ರಾಸಿಂಗ ಇದೆ ಅನಿಸುತ್ತೆ. ಇಲ್ಲಿ ಮೇಲಿತ್ತು ಅನಿಸುತ್ತೆ ರೋಡು, ಕ್ಲೋಸ್ ಮಾಡೋರು. ಅಲ್ಲಿ ಮೇಲೆ ಕೆಲಸ ನಡೀತಾ ಇದೆ ಅಲ್ಲಿ. ಇದೇನು ಗುರು, ಇದು ನದಿ ಒಳಗಡೆ ಬಿಟ್ಬಿಟ್ಟವ್ರು ಲಿಟ್ರಲಿ ಇವರು. ಇದು ನದಿ, ಇದು ದೊಡ್ಡ ನದಿ, ಸ್ವಲ್ಪ ವಾಟರ್ ಡೈವರ್ಟ್ ಮಾಡಿ ಬಿಟ್ಬಿಟ್ಟವ್ರೆ. ಇಲ್ಲೆಲ್ಲ ನೋಡಿ ಮಳೆ ಬಂದಿರೋ ಥರ ಇದೆಯಾ, ಏನು ಅರ್ಥನೇ ಆಗ್ತಾಯಿಲ್ಲ ಇಲ್ಲಿ. ಏನು ಮಜಾ ಅಂತ ಹೇಳಿದ್ರೆ ಗಾಡಿಗಳೆಲ್ಲ ಇಲ್ಲೇ ಇರೋ ಥರ ಕಾಣಿಸುತ್ತೆ, ಆದರೆ ಓಡಿಸತ್ತು ಮುಗಿಯೋದೇ ಇಲ್ಲ. ಏನು ಹೇಳಿ, ಇಲ್ಲೇ ಹತ್ರ ಚೂರು ಚೂರು ಬಂದ್ಬಿಡೋ ಥರ ಇರುತ್ತೆ. ಹೌದಾ? ಓ ಇದು ಯಾವುದೋ ಮಂಡ್ ರೋಡ್ ಸಿಕ್ತು ಗುರು, ಚೆನ್ನಾಗಿದೆ. ಹಾಂ, ಜಾಮ್ ಆಗಿದೆ. ಓಕೆ, ರೋಡ್ ಜಾಮ್ ಹೈ. ಅಲ್ಲಿದೆ ಅಂತೆ ಜಾಗ. ಏನು ಕೂತ್ಕೊ ಅಂತವನು, ನಿಲ್ಲು ಬಾ ಅಂತವನು ಅವನು. ಓಕೆ ಸ್ನೇಹಿತರೆ, ಇಲ್ಲಿ ಜಾಮ್ ಆಗಿರ್ತಕ್ಕಂಥದ್ದು. ಇಲ್ಲ, ಜಾಗನೇ ಇಲ್ಲ. ಅದು ಹಂಗೆ ಹಾಕೋರು ಗಾಡಿಗಳನ್ನ ಇವರು. गाड़ी भी नहीं जाएगा? गाड़ी भी नहीं जाएगा? गाड़ी गाड़ी उधर नहीं, अभी छोड़ते हैं क्या? थोड़ा टाइम लगेगा? कितना किलोमीटर में है जाम? 1 किलोमीटर के आगे? बारिश की वजह से हुआ है? अच्छा, जाली. ಏ ಬಿಟ್ರು ಗುರು, ಬಿಟ್ರು ವಾಯ್ಸ್ ಬಿಟ್ರು. ವಿಶಾಲ್ ಹೋಗ್ಬಿಡೋಣ ಬನ್ನಿ. ಲೆಟ್ಸ್ ಗೋ. ಬಾರು ಸಚಿನ್. ಓಕೆ, ಚೆಚ್ಚಾಡ್ಕೊಂಬಂದ್ಬಿಟ್ವಿ. ಬಿಟ್ಟರು ಅಂದಿದ ತಕ್ಷಣ ಚಚ್ಬಿಟ್ವಿ. ಏನು ಹೇಳಿ, ಗಾಡಿಗಳೆಲ್ಲ ಹೆಂಗೋ ಅಡ್ಜಸ್ಟು ಆಗ್ತವೆ ಪಾಪ. ಆ ಕಡೆಯೂ ಜಾಮ್ ಇರುತ್ತಾದ್ರೆ ಅದೇ ವಿಷಯ. ಅಂದರೆ ಅವನು ಯಾವನೋ ಒಬ್ಬ ಚಚ್ಕೊಂಡು ಹೋಗ್ಬಿಟ್ಟು ಎಲ್ಲ ಅವನ್ನೇ ನೋಡ್ತಾರೆ ಹೊಡಿಯೋಕ್ಕೆ, ಪಕ್ಕ ಹೊಡಿತಾರೆ ಅವನಿಗೆ. ರೋಡ್ ಮಾಡಿದಾರೆ ಗುರು, ಹಂಗೂ ಪಾಪ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟಿದೆ. ಇರಲಿ, ನೋಡೋಣ ಮುಂದೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಓ ಮೈ ಗಾಡ್, ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿದೆ. ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋಣ. ನೋಡು ಗೀತಾರೆ ಇವಾಗ. ನಿಮ್ಗೇನು ಸ್ಪೆಷಲ್? ನಿಮ್ಮ ಗಾಡಿಗೆ ಬಿಡ್ತಾವ್ರೆ. ಬೈಕ್ಸ್ ಹೋಗ್ಬೋದಂತೆ, ಬನ್ನಿರಿ. ರೋಡ್ಗೆ ಬಿದ್ದೋಗಿದೆ ಎಲ್ಲ ಇಲ್ಲಿ. ಬೇಗ ಹೋಗ್ಬಿಡೋಣ ಬನ್ರಿ, ಭಯ ಆಗ್ತದೆ. ಅಯ್ಯೋ ಏನು ಗುರು, ಬಲೆ ಇದೇ ಹೋಗ್ಬೋದು, ಕಷ್ಟ. ಓಕೆ, ಇಲ್ಲಿ ಲ್ಯಾಂಡ್ ಸ್ಲೈಡ್, ಅಸಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ಒಂದು ಗಾಡಿ ಹೋಯ್ತು ಮುಂದೆ. ಯಾಕೋ ಮಧ್ಯದ ರೋಡಲ್ಲಿ ನಿಂತಿರೋ, ಸೈಡ್ ಕೊಡ್ರು, ಹೋಗ್ತೀವಿ. ಇದೊಳ್ಳೆ ಕತೆ. ಅದೇನೆ
ಶೂಟಿಂಗ್ ಸ್ಟೋನ್ ಡ್ರೈವ್ ಕೇರ್ಫುಲಿ. ಹೌದಾ, ಕೇಳಿಸ್ಲೇ ಇಲ್ಲ. ಇಲ್ಲೂ ಬಿದ್ದೋಗಿದೆ. ಹಾಂ, ಕ್ಯಾಬ್ ಐಸಾ ಆತು. ಒಂದೊಂದೇ ಗಾಡಿ ಬಿಡ್ತಾವ್ರೆ. ಓಕೆ ಇಲ್ಲೇ ಮೇಯ್ನಾಗಿ ಲ್ಯಾಂಡ್ ಸ್ಲೈಡ್ ಆಗಿರೋದು. ಬ್ಯಾಟ್ರಿ ಚೇಂಜ್ ಮಾಡಬೇಕಲ್ಲ ಗುರು, ಇದೇ ಟೈಮಲ್ಲೇ ಬ್ಯಾಟ್ರಿ ಖಾಲಿ ಆಗಬೇಕಾ? ಇನ್ನು ಒಬ್ರಿಂದನೇ ಒಬ್ರು ಹೋಗ್ಬೇಕಾ? ನಾನು ಹೋಗ್ತೀನಿ, ಅದಕ್ಕೇನಂತೆ. ಏನಪ್ಪ ನೋಡಿ, ಅಲ್ಲಿ ಬಸ್ಸೋನು ಹೋಗಿಲ್ಲ, ಬಸ್ ಹೋಗ್ಬೇಕು. ಅಲ್ಲೊಂದು ಜಾಗದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇದೆ. एक 2 मिनट में चले जाएंगे हम, हमको क्यों इतना ये कर रहे हो? ಹಾಂ ಅಂತ ಹೋಗ್ಬಿಡ್ತಾನೆ ಇವನು. ಇಲ್ಲ, ಇವ್ರು ಬಿಡ್ತಾ ಇಲ್ಲ ಮುಂದ್ಗಡೆ ಇರೋರು. ನಡೀರಿ ಬೈ, ನಡೀರಿ ಹೋಗಿ, ಬಿಡಲ್ಲ ಅಂದ್ರೆ ಇವರು. ಅಲ್ಲೇ ಇರು ಅಳ್ತಾವ್ರಿ ಇವ್ರು. ಆಲ್ರೆಡಿ ಬೀಳ್ತಾ ಇದೆಯಾ? ಇಲ್ಲಿ ಹೌದು ಬರ್ತಾ ಇದೆ. ಬರ್ತಾ ಇದೆ, ಕಲ್ಲು ಬರ್ತಾ ಇದೆ. ಬಂದ್ಬಿಡಿ, ನೋಡ್ತವ್ರ ಅವ್ರ ಮೇಲಿಂದ. ಬರ್ತಾ ಇದೆ ಮೇಲಿಂದ. ನೋಡೋಕ್ಕೆ ನಿಲ್ಸೋರ್ ಪಾಪ ಅವ್ರನ್ನ. ಮೇಲಿಂದ ಕಲ್ಲು ಬರ್ತಾ ಇದೆ ಗುರು, ಬಂದ್ಬಿಡಿ. ಅಲ್ಲಿಂದ ಕಲ್ಲು ಬರ್ತಾ ಇದೆ. ಒಬ್ಬ ಕ್ರಾಸ್ಡ್ ಗುರು, ಫೈನಲಿ. ಥ್ಯಾಂಕ್ ಗಾಡ್. ಓ ಮೈ ಗಾಡ್, ಎಂಥ ಅಡ್ವೆಂಚರ್ ಗುರು. ರೈಟ್ ಸೈಡಲ್ಲಿ ಪಾಪ ಇಬ್ಬರು ಪೊಲೀಸ್ ನಿಂತ್ಕೊಂಡು ಬರ್ತಾ ಇದೆ ಅಂತ ಹೇಳೋದಕ್ಕೆ, ನಮಗೆ ನಾವು ಜಾಲಿಯಾಗಿ ನಿಂತ್ಕೊಳ್ಳೋದಕ್ಕೆ. ಯಪ್ಪ, ಏನೋ ಆಗಿದೆ, ಬಿದ್ದೋಗಿದ್ದಾನೆ. ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರು ಗಾಡಿನ. ಅವನ್ನ ಕರ್ಕೊಂಡು ಎಲ್ಲೋ ಬಿದ್ದೋಗ್ಬಿಟ್ಟಿದ್ದಾನೆ. ಹಿಂದೆ ಎಲ್ಲ ಫುಲ್ಲು ಚಾರ್ಸಿನೇ ಬೆಂಡು. ಇಲ್ಲೆಲ್ಲ ಗುರು, ಕಲ್ಲೆಲ್ಲ ಬಿಡೋ ಜಾಗ ಗುರು ಇದು. ಎಲ್ಲಿಂದ ಬಿತ್ತಿರೋದು ಇದು? ಅಲ್ಲೆಲ್ಲ ಆಯಿತು, ಇವಾಗ ಇಲ್ಲಿ ಕ್ಲೋಸ್ ಮಾಡೋರೆ. ಅಲ್ಲಿ ಇಳಿಸಿದ್ರೆ ಬೇಡ ಗುರು, ಅಲ್ಲಿ ಹೋಗ್ಬೇಡ್ರಿ, ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಹಿಂದೆ ಬರ್ತಾವ್ರಿ ಇವರೆಲ್ಲ. ಅಯ್ಯೋ, ಯಾವುದಾದ್ರೂ ಕಲ್ಲು ಬೀಳೋ ಚಾನ್ಸ್ ಇದೆಯಾ? ಇಲ್ಲ ಅಲ್ಲ ಅಲ್ಲಿ ಹಿಂದೆ ಬಸ್ ಬರ್ತೈತೆ. ಇವ್ನು ನೋಡಿ ಬಂದವನಲ್ಲ ಇವನು ಅಂತ, ಅಲ್ಲೇ ಹಿಂದೆ ನಿಲ್ಸ್ಕೊಬೇಕು ತಾನೆ. ಹೋಗಿ ಇವಾಗ ಇನ್ನು ಬೀಳಿಸ್ತಾರೆ ನನ್ನ ಮಗನೇ. ಅಣ್ಣ ಸ್ವಲ್ಪ ಜಾಗ ಕೊಡಿ ಅಣ್ಣ. ಥ್ಯಾಂಕ್ ಯು. ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಒಂದಿದೆ. ಇದು ವಾಲು, ಗ್ರೇಟ್ ವಾಲ್ ಆಫ್ ಪ್ಯಾಂಗಾಂಗ್. ಇದು ಎನಿ ಟೈಮು ಕ್ರ್ಯಾಕ್ ಆಗ್ಬಿಟ್ರೆ ಮುಗೀತು ಕತೆ ನಮ್ಮದು. ಇದೆಲ್ಲ ಬಿದ್ದಿರೋದು ಇದು. ಅಣ್ಣ ನೋಡಿರೋ, ಗ್ರೇಟ್ ವಾಲ್ ಆಫ್ ಪ್ಯಾಂಗಾಂಗ್. ಅಯ್ಯೋ, ಯಾರು ಗೊತ್ತೇ ಇರಲ್ಲ ಇದು ಜಾಗ, ಗ್ರೇಟ್ ವಾಲ್ ಆಫ್ ಪ್ಯಾಂಗಾಂಗು. ಇಲ್ಲೆಲ್ಲ ಬಂದಿದೆ. ಇಲ್ಲಿ ಹೇಳು ಗುಂಡು ಸಖತ್ತಾಗಿತ್ತು ಗುರು. ವಾಟರ್ ಕ್ರಾಸಿಂಗು ಏನು ಇದು ಗ್ಲೋಬಲ್ ವಾರ್ಮಿಂಗ್ ಅನ್ಸುತ್ತಿದೆ ಅಲ್ಲ ನೋಡ್ತಾ ಇದ್ರೆ. ಶಾರ್ಪ್ ಇದೆಯಾ ಅಜ್ಜಿ? ಎಲ್ಲಿ ಗುರು ರೋಡು? ಎಲ್ಲಿ ರೋಡು? ಇದೇನಾ? ರೋಡೇ ಗೊತ್ತಾಗ್ತಿಲ್ಲ. ಇಲ್ಲೆಲ್ಲ ಎಷ್ಟು ಜೋರಾಗಿ ಬರ್ತಾಯಿತ್ತು ಗೊತ್ತಾ ನೀರು. ಇಲ್ಲಿ ವಾಟರ್ ಕ್ರಾಸಿಂಗ್ ಬರ್ತಾಯಿದೆ ನೀರು, ಆದರೆ ಕಮ್ಮಿ ಫುಲ್ಲು. ಓಡ್ಸೋಕ್ಕೆ ಆಗ್ತಿರಲಿಲ್ಲ. ಏನೂ ಇಲ್ಲ ಈ ಸರ್ತಿ, ಅದು ಏನು ಅಂತ ಗೊತ್ತಾಗ್ತಿಲ್ಲ. ಬರೀ ಟ್ರಾಫಿಕ್ ಜಾಮ್ ಮಾತ್ರ ಸಿಗ್ತಾಯಿದೆ ಲ್ಯಾಂಡ್ ಸ್ಲೈಡ್ ಆಗಿ. ಏನು ಗುರು, ಛೇ ಬಂತು ತಿರ್ಗಾ. ಗುರು ಏನು ಗುರು ಅಲ್ಲಿ ವೆದರು. ಅಯ್ಯೋ, ಫುಲ್ಲು ಚಿತಾಲ್ ಪತಾಲು, ಬೆಟ್ಟನೇ ಕಾಣಿಸ್ತಿಲ್ಲ ಮುಂದೆ. ಓ ಮೈ ಗಾಡ್, ಏನು ಗುರು, ಇಲ್ಲಿಂದ ನೋಡಿದ್ರೇ ಭಯ ಆಗ್ತಾಯಿದೆ. ಗುರು ಯಾವ್ದಾದ್ರು ಊರಿಗೆ ಸೇರ್ಕೊಬಿಡೋಣ ಗುರು ಫಸ್ಟು. ಅಲ್ಲಿ ಮುಂದೆ ಹಿಂದೆ ಇರೋ ಬೆಟ್ಟಗಳೇ ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ಅಲ್ಲಿ ನೀರು ಬರ್ತಾಯಿದೆ. ಮುಂದೆ ಬರ್ತಾ ಬರ್ತಾ ವೆದರೇ ಚೇಂಜ್. ಅಲ್ಲೆಲ್ಲ ಬಿಸಿಲು, ಅಲ್ಲಿ ಬಿಸಿಲು, ಹಿಂದೆ ಬಿಸಿಲು. ಇಲ್ಲಿ ಫುಲ್ಲು ಸ್ನೋ, ಹಿಂದೆ ಬಿಸಿಲು ಹೊಡಿತಾ ಇದೆ. ವಾಟರ್ ಕ್ರಾಸಿಂಗ್ ಈ ಸತಿ ಇಷ್ಟೇ ನೀರು.
ಇಲ್ಲಾಂದ್ರೆ ಎಷ್ಟು ಹೆಂಗಿರೋದು ಗೊತ್ತಾ ಇಲ್ಲೆಲ್ಲ ಮಜಾ ಇರೋದು. ಬಟ್ ಇಲ್ಲ, ನೀವು ಮೇಲ್ಗಡೆ ಸ್ನೋ ಇದ್ರೆ ತಾನೇ, ಐಸ್ ಇದ್ರೆ ತಾನೇ ನೀರು ಕರಗಿ ನೀರಾಗಿ ಬರೋಕ್ಕೆ. ಇಲ್ಲಿ ರೋಡ್ ಇತ್ತು, ರೋಡಿನಲ್ಲಿ ಮುಚ್ಚೋಗ್ಬಿಟ್ಟಿದೆ, ಕಾಣಿಸ್ತಿತ್ತು ಅಲ್ಲಿ. ಈ ಒಂದು ಜಾಗದಲ್ಲಿ ಒಳ್ಳೆ ಗುಡ್ ಓಲ್ಡ್ ಮೆಮೊರೀಸ್ ಇತ್ತು ನಂದು. 2022ರಲ್ಲಿ ಇಲ್ಲಿಗೆ ಬಂದಾಗ ಗಾಡಿ ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ವಾಟರ್ ಕ್ರಾಸಿಂಗ್ ಎಲ್ಲ ಮಾಡ್ಕೊಂಬಂದಮೇಲೆ ಸ್ಪಾರ್ಕ್ ಪ್ಲಗ್ಗು ಫುಲ್ಲು ಜರ್ಕ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಈ ಅಪ್ಪಲ್ಲೆಲ್ಲ ತಳ್ಕೊಂಡೋಗಿರೋದು ಗಾಡಿ, ಏನು ಹೇಳಿ, ಗಿರಿ ಒಂದು ಸ್ವಲ್ಪ ಟೋ ಮಾಡೋದು, ಇನ್ನೊಂದು ಸ್ವಲ್ಪ ನಾನು ತಳ್ಕೊಂಡೋಗೋದು. ಹೆಂಗೆ ಹೋಗಿರ್ಬೇಡ ಹೇಳಿ ಈ ಇದ್ರಲ್ಲಿ. ಅದು ಫುಲ್ಲಿ ಲೋಡೆಡ್ ಗಾಡಿ. ಏನು ಪೈನೀರ್ಸ್ ಅಂದರೆ ಟಾಪ್ ಬಾಕ್ಸು, ಒಂದು ರೈನಾಕ್ಸ್ ಬ್ಯಾಗು, ಟೆಂಟು, ಚೇರು, ಇದೇ ಚೇರು, ಆಮೇಲೆ ಸ್ಲೀಪಿಂಗ್ ಬ್ಯಾಗು, ಮ್ಯಾಟು, ಟ್ರೈಲ್ ಪ್ಯಾಕು, ಒಂದು ಟ್ಯಾಂಕ್ ಬ್ಯಾಗ್ ದಪ್ಪದು. ಅಯ್ಯೋ ಯಾಕೆ ಕೇಳ್ತೀರ, ಹೆಂಗೆ ಹೋಗಿರ್ಬೇಡ. ಜನನೇ ಇಲ್ಲ ಆ ಟೈಮಲ್ಲಿ. 3 ಗಂಟೆ ಆಗ್ಬಿಟ್ಟಿತ್ತು ನಾವು ಬರ್ಬೇಕಾದ್ರೆ ಇಲ್ಲಿಗೆ. ಅವಾಗೆಲ್ಲ ಜನ ಏನು ಗೊತ್ತಾ, ಲೇಟಾಗಿ ಬಂದರೆ ನೀವು ವಾಟರ್ ಕ್ರಾಸಿಂಗ್ ಸಿಗುತ್ತೆ, ನೀರು ಜಾಸ್ತಿ ಆಗ್ಬಿಡುತ್ತೆ, ಹೋಗೋಕ್ಕಾಗಲ್ಲ ಅಂತ ಎದುರಿಸ್ತಾಯಿದ್ರು. ನೀವು ಎಷ್ಟು ಲೇಟಾಗಿ ಹೋಗ್ತೀರೋ ಅಷ್ಟು ಲೇಟಾಗಿ ನೀವು ಸೇರ್ತೀರಾ, ಕಷ್ಟ ಆಗ್ಬಿಡುತ್ತೆ, ವಾಟರ್ ಕ್ರಾಸಿಂಗ್ ಮಾಡೋಕ್ಕಾಗಲ್ಲ ಅಂತ ಅವಾಗೆಲ್ಲ ಜನ. ಆಮೇಲೆ ಹೆಂಗೂ ವಾಟರ್ ಕ್ರಾಸಿಂಗ್ ಜಾಸ್ತಿ ಇತ್ತು, ಹೆವಿ ನೀರಿತ್ತು ಬಿಡಿ, ಅದು ಬೇರೆ ವಿಷಯ. ಸಿಕ್ಕಿತ್ತು. ಆ ಗ್ಯಾಬ್ರಿಲಿ ನಾನು ಏನು ರೆಕಾರ್ಡೇ ಮಾಡಿಲ್ಲ. ಫ್ರಸ್ಟ್ರೇಷನಲ್ಲಿ ಬೇಜಾರಾಗೋಗಿತ್ತು. ಏನು ಗುರು ಹಿಂಗೆ ಆಗೋಯ್ತಲ್ಲ ಇಲ್ಲಿವರೆಗೂ. ಡ್ರೀಮ್ ರೈಡ್ ಅಂತ ಫಸ್ಟ್ ಟೈಮ್ ಬಂದಾಗ್ಲೇ ಅಯ್ಯೋ ಇಲ್ಲಿವರೆಗೂ ಬಂದು, ಇಲ್ಲಾಂದರೆ 2022ರಲ್ಲಿ ಒಮ್ಮಿಂಗ್ಲೆಲ್ಲ ಆಗೋಗಿರೋದು ನಮ್ಮದು. 2023ಕ್ಕೆ ವೆದರೇ ಸರಿಲಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಏನು ಹೇಳಿ. ಸೊ ಮೇಲೆ ಹತ್ತುತ್ತಾ ಇದ್ದೀವಿ, ಒಳ್ಳೆ ವ್ಯೂ ಕಾಣಿಸ್ತಾ ಇದೆ ಮೇಲೆ ಹತ್ತುತ್ತಾ ಇದ್ದಂಗೆ. ಈ ಕಡೆ ನೋಡಿ, ಇವಾಗ ವ್ಯೂ ಓಪನ್ ಆಗುತ್ತೆ ನೋಡಿ. ಮೌಂಟೇನ್ಸ್ ನೋಡಿ, ಅದು ಎಲ್ಲಿ ಎಷ್ಟು ಹೈಟಲ್ಲಿದೆ. ತಿರ್ಗಾ ಮೇಲೆ ಫುಲ್ಲು ಘಾಟ್ ಸೆಕ್ಷನ್ನು. ದುರ್ಬಕ್ಕಲ್ಲಿ ಊಟ ಮಾಡಿಕೊಂಡು ನೋಡಿ, ಮೇಲ್ಕೋಟೆಯವರೊಬ್ರು ಸಿಕ್ಕಿದ್ದಾರೆ, ಆಲ್ಟ್ರೋಸಲ್ಲಿ ಬಂದಿದ್ದಾರೆ, KL11 ಗಾಡಿ ಮೇಲ್ಕೋಟೆಯಿಂದ ಬಂದವ್ರೆ. 12 ದಿವಸ ಆಯ್ತಂತೆ ಅವ್ರು ಸ್ಟಾರ್ಟ್ ಮಾಡಿರೋದು ಕನ್ಯಾಕುಮಾರಿಯಿಂದ. ಸೂಪರ್. ವಿಶ್ವದ ಅತಿ ಎತ್ತರದ ಪೆಟ್ರೋಲ್ ಬಂಕ್ ಇದು. 12,933 ಫೀಟ್ ಅಬೋವ್ ಸಿ ಲೆವೆಲ್. फुल टैक भैया आई लव यू भैया आई लव यू इधर भैया आई लव यू भैया ಏನು ಗುರು ಅಲ್ಲೇ ಹೋಯ್ತು. ಇಲ್ಲಿ ಪೆಟ್ರೋಲ್ ಪ್ರೈಸ್ ಬಂದ್ಬಿಟ್ಟು 103 ರೂಪಾಯಿ. ಅದೇ ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಇದೆ ಪ್ರೈಸು. ಈ ಆಲ್ಟಿಟ್ಯೂಡಲ್ಲೂ ವರ್ಲ್ಡಲ್ಲಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಪೆಟ್ರೋಲ್ ಬ್ಯಾಂಕು, ರಿಟೇಲ್ ಔಟ್ಲೆಟ್ ಇಂಡಿಯನ್ ಆಯಿಲ್ದು. ಡೀಸೆಲ್ 88. ಸೂಪರ್, ಒಂಥರ ಹೆಮ್ಮೆ ಇದು. ಎಲ್ಲದರಲ್ಲೂ ಮುಂದೆ ನಮ್ಮ ಇಂಡಿಯಾ ಹೈಯೆಸ್ಟ್ ಪೆಟ್ರೋಲ್ ಬಂಕು, ಆಲ್ಟಿಟ್ಯೂಡಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕು. ಅದಾದಮೇಲೆ ಇನ್ನೇನು ಹೈಯೆಸ್ಟ್ ಮೋಟ್ರಬಲ್ ಪಾಸು, ಅದಾದಮೇಲೆ ಬ್ಯಾಟಲ್ ಫೀಲ್ಡು ಎಲ್ಲ ಇದೆ ಗುರು. ಇಂಥದ್ದು ಇಲ್ಲ ಅಂತಿಲ್ಲ, ನಾನು ಗೊತ್ತಿರೋದು ಮಾತ್ರ ಹೇಳ್ತೀನಿ ಅಷ್ಟೇ. ರೋಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಆ ಥರ ಸೂಪರ್. ಸ್ನೋಫಾಲ್ ಆಗ್ತಾಯಿದೆ ಲೈಟಾಗಿ, ಒಂದೊಂದೇ ಬೀಳ್ತಾಯಿದೆ. ಇರು ಪೀಚೆ ಪೀಚೆ पीछे 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 ಏನು ಬಿಡು, ನೀನು ಗಾಡಿ ಬಿಡು, ಏನಾಗಲ್ಲ, ಗಾಡಿ ಬಿಡು. ಇರು ಒಂದು ನಿಮಿಷ ಇರು. ಹಾಂ ಬಿಡು 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 ಬಿಡು, ಏನಾಗಿಲ್ಲ. ಹಾಂ ಬಿಡು, ಎತ್ತು ಇರು ಎತ್ತು. ಹಾಂ ಏನಾಗಿಲ್ಲ, ಟಯರ್ ಮೇಲೆ ಹತ್ತೈತೆ. ಇರು ओके हाँ हो गया, कुछ नहीं हुआ. हे माताडಬೇಡ सचिन, माताडಬೇಡ सचिन सचिन बिಡು सचिन, ಮಾತಾಡ್ಕೊಂಡು ಆಗಲ್ಲ. ಫ್ಯಾನ್ ಆಗೋಯ್ತು ಗುರು,
ಫ್ಯಾನ್ ಆಗೋಯ್ತು. ಸೊ ರೀಚ್ಡ್ ಪ್ಯಾಂಗಾಂಗ್. ನೋಡ್ಬೋದು ಸಂಜೆಯ ಒಂದು ನೋಟ, ಪ್ಯಾಂಗಾಂಗಿನ ನೋಟ. ಸೊ ಇಲ್ಲೇನಂತ ಹೇಳಿದ್ರೆ ಲೇಕು ಫುಲ್ಲು ಬ್ಲೂ ಆಗಿರುತ್ತೆ, ಬಟ್ ಕ್ಲೌಡ್ ಏನೂ ಇರಬಾರ್ದು, ಫುಲ್ಲು ಬ್ಲೂ ಸ್ಕೈ ಇದ್ದರೆ ಬ್ಲೂ ಆಗಿರುತ್ತೆ, ಸಕಾಲ ಕಾಣಿಸುತ್ತೆ. ಸೊ ಸೂರಜ್ ಆಲ್ರೆಡಿ ಕೆಳಗಡೆ ಹೇಳ್ಬಿಟ್ಟಿದ್ದಾರೆ ಕಲರ್ಸ್ ನೋಡ್ಬೋದು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮಷ್ಟೇ ಇವತ್ತು ಅಷ್ಟೇ ಇಲ್ಲೇ. ಸೊ ನೋಡ್ಬೋದು ಇದೇ ನಮ್ಮ ರೂಮು, ಸೂಪರಾಗಿದೆ ರೂಮು, ಸ್ವಲ್ಪ ಚಿತ್ರಾನ್ನಾಗಿದೆ. ಇಲ್ಲಿ ನೋಡಿ ಇದೇ ಬಾತ್ರೂಮು, ಚೆನ್ನಾಗಿದೆ ಗುರು. ಒಟ್ಟಿನಲ್ಲಿ ರೂಮ್ ಮೇಲೆ ಚೆನ್ನಾಗಿದೆ. ಸೊ ಇವಾಗ ಕಿಚನ್ ಹತ್ರ ಹೋಗಿ ಕಾಫಿ ಟೀ ಕುಟ್ಕೊಂಡು ಆಮೇಲೆ ಲೇಕ್ ಹತ್ರ ಒಂದು ಸ್ವಲ್ಪ ಹಂಗೆ ಓಡಾಡ್ಕೊಂಬರೋದು. ಬನ್ನಿ ಲೆಟ್ಸ್ ಗೋ, ಕಿಚನ್ ಹತ್ರ ಹೋಗೋಣ. ಬಾಯ್ಸ್ ಎಲ್ಲ ಇಲ್ಲೇ ಸ್ಟೇ ಆಗಿದ್ದಾರೆ. ಸಖತ್ ಚಳಿ ಇದೆ ಗುರು ಅದರಲ್ಲಿ, ಕಂಪ್ಯಾರಿಟಿವ್ಲಿ ಸಖತ್ತಂದ್ರೆ ಸಖತ್ ಚಳಿ ಇದೆ, ಆಗ್ತಾಯಿಲ್ಲ. ಲೆಟ್ಸ್ ಗೋ. ಬೈಕ್ಸ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ನೋಡ್ಬೋದು ಲೈನಾಗಿ ಎಲ್ಲರೂ. ಸೊ ಇದೇನೇ ಡೈನಿಂಗ್ ಹಾಲ್ ಅಂತೆ. ಸೊ ನೋಡೋಣ ಹೊರಗಡೆ ಕಾಫಿ ಟೀ ಏನೇನು ಕೊಡ್ತಾ ಇದ್ದಾರೆ ಅಂತ. ಚೆನ್ನಾಗಿದೆ ಅಷ್ಟೇ ಎಲ್ಲ. ಓ ಬೆಚ್ಚಿಗಿದೆ ಗುರು ಇಲ್ಲಿ, ಪರವಾಗಿಲ್ಲ, ಬರೀ ಬೆಚ್ಚಿಗಿದೆ. ಓ ಬಿಸ್ಕೆಟ್ ಇವಾಗ 8 o'clock ಬಂದಿದ್ದು ರೋಡು. ಸೊ ಪ್ಯಾಂಗಾಂಗಲ್ಲಿ ಇದ್ದೀವಿ. ಎಂಥ ಚಳಿ ಅಂದರೆ ಯಾರ್ದೋ ಗ್ಲೌಸ್ ಸಿಕ್ತು, ಯಾರ್ದೋ ಕ್ಯಾಪ್ ಸಿಕ್ತು, ಹಾಕೊಂಡ್ಬಿಟ್ಟಿದ್ದೀನಿ. ಸಖತ್ ಚಳಿ ಇದೆ, ಬಂದಾಗ ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಸಖತ್ ಚಳಿ ಆಗ್ತಾಯಿಲ್ಲ ತಡ್ಕೊಳ್ಳೋಕ್ಕೆ. ಹೇಳ್ಬೇಕು ಅಂತಂದರೆ ಏನು ಹೇಳಿ ಅಪ್ಪ. ನೋಡಿ ಇನ್ನೂ ಎಷ್ಟು ಬೆಳಕಿದೆ, ಟೈಮ್ ಆಲ್ರೆಡಿ 7-8 ಗಂಟೆ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿದೆ ಲೇಕ್ ಹತ್ರ ಹೋಗಬೇಕು, ನಾಳೆ ಹೋಗ್ತೀವಿ. ಬಟ್ ಇವತ್ತಿನ ರೈಡ್ ಆಗಿರ್ಬೋದು, ಇವತ್ತಿನ ರೂಟ್ ಆಗಿರ್ಬೋದು ಎಲ್ಲ ಸಖತ್ತಾಗಿತ್ತು. ಏನಕ್ಕೆ ಅಂತಂದರೆ ಫ್ಲಾಟ್ ಟ್ರ್ಯಾಕು, ಸ್ವಲ್ಪ ಆಫ್ ರೋಡ್ ಎಲ್ಲ ಇತ್ತು. ಯಾವುದೇ ರೀತಿ ಇದು ಏನಂತಾರೆ ಪಾಸ್ ಮಾಡಿಲ್ಲ ಇವತ್ತು. ಸೊ ಆದ್ದರಿಂದ ಹುಡುಗರೆಲ್ಲ ಫುಲ್ಲು ಒಂದು ಜೋಶಲ್ಲಿದ್ದರು, ಯಾರೂ ಏನೂ ಆಗಿಲ್ಲ ದೇವ್ರ ದಯೆಯಿಂದ ಇವತ್ತು. ಸೊ ನಿನ್ನೆ ಫುಲ್ ಊಷ್ಟಾಗಿ ಹೋಗಿದ್ರು ಹುಡುಗರು. ಕಾರ್ದುಂಗ್ಲ ಮುಗಿಸ್ಕೊಂಡು ಕೆಳಗಡೆ ಬರೋಷ್ಟೊತ್ತಿಗೆ ವಾಮಿಟ್ಟು, ತಲೆನೋವು, ಗಂಟ್ಲು ನೋವು ಎಲ್ಲ ಬಂದಿತ್ತು. ಇವತ್ತೆಲ್ಲ ರೆಡಿಯಾಗಿದ್ದಾರೆ. ಇವತ್ತಂತೂ ವೆದರು ಸೂಪರು. ಮೇಲ್ಗಡೆ ನೋಡ್ಬೋದು ಸ್ನೋ ಕೇಪ್ಡ್ ಮೌಂಟೇನ್ಸು, ಈ ಕಡೆಯೂ ಇದೆ ಸ್ನೋ ಕೇಪ್ಡ್ ಮೌಂಟೇನ್ಸು. ಸ್ವಲ್ಪ ಆ ಕಡೆ ಹೋದರೆ ಚೈನಾಗೆ ಹೋಗ್ಬಿಡ್ತೀವಿ. ಇರಲಿ, ಈ ಕಡೆ ಒಂದು ಊರಿದೆ ಇಲ್ಲಿ, ಅಲ್ಲಿ ಮರ್ಸಿಕ್ಮಲ ಅಂತ ಏನೋ ಇದೆ ಗುರು, ಅದು ಕರೆಕ್ಟಾಗಿ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಅದೊಂದು ಪಾಸ್ ಇದೆ, ಅದು ಹೈಯೆಸ್ಟ್ ವರ್ಲ್ಡಲ್ಲಿ ಸೆಕೆಂಡ್ ಹೈಯೆಸ್ಟ್ ಅದು ಹೇಳ್ಬೇಕು ಅಂತ. ವರ್ಲ್ಡಲ್ಲ ಇಂಡಿಯಾದಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಕರ್ದುಗ್ಲಾಗಿಂತ ಹೈಯೆಸ್ಟ್ ಇದೆ, ಜಾಸ್ತಿ ಇದೆ ಅದು ಆಲ್ಟಿಟ್ಯೂಡು, ಸಕಾಲಿದೆ ಅದನ್ನು. ಸೊ ನೋಡಿ ಇಲ್ಲಿ ಇನ್ನೂ 2 ಪಾಸ್ ಇದೆ, ಆ್ಯಕ್ಚುಲಿ ಇಲ್ಲೇ 2 ಪಾಸ್ ಇದೆ. ಸೊ ಅಲ್ಲಿ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಇದರಲ್ಲಿ ಪಾಸ್ಗೆ ಅಪ್ಲೈ ಮಾಡಬೇಕಾದ್ರೆ ಅದು ತೋರಿಸ್ತಾ ಇತ್ತು ಅಲ್ಲಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಏನು ಅಂತ ಗೊತ್ತಿಲ್ಲ, ಹೋಗಿ ಬಿಡ್ತಾರೋ ಇಲ್ವೋ ಅಂತ. ಅಲ್ಲೊಂದು ಗಾಡಿ ಬರ್ತಾಯಿದೆ ಆ್ಯಕ್ಚುಲಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಬರ್ತಾಯಿದೆ ಒಂದು ಲೈಟ್ ಕಾಣಿಸ್ತಾ ಇದೆ. ಇಲ್ಲಿಂದ ಆ ಕಡೆ ಹೋಗ್ಬೇಕು ಅಂದ್ರೆ ಏನು ಹೇಳಿ ಯಪ್ಪ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲು ಬಂದಾಗ ಬೇಜಾನ್ ಜನ ಇದ್ದರು. ಇವಾಗ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ, ಅಂದರೆ ನೀರು ಹತ್ರ. ಎಷ್ಟು ಚಳಿ ಇರ್ಬೋದು ಹೇಳಿ, ದಕ್ಕ ಚಳಿ ಇದೆ ಗುರು. ಆಲ್ಟಿಟ್ಯೂಡ್ ಎಷ್ಟಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಅಂತ ಹೇಳ್ಬೇಕಂತಂದರೆ. ನಾವು ಪ್ಯಾಂಗಾಂಗ್ ಹತ್ರನೇ ಇದ್ದೀವಿ. ಪ್ಯಾಂಗಾಂಗಿಂದ ಇನ್ನೊಂದು ಯಾವುದೋ ವಿಲೇಜಸ್ ಜ್ಞಾಪಕ ಬರ್ತಾಯಿಲ್ಲ ಸಾರಿ. ಅದಾದಮೇಲೆ ಮೆರಾಕ್ ಬರುತ್ತೆ. ಮೆರಾಕು ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ, ಈ ಹತ್ರನೇ ಆಗ್ತಾರೆ. ಬಟ್ ಚಳಿ ತುಂಬ ಇದೆ ಗುರು, ಸಖತ್ತಿದೆ. ಫ್ರೀಸ್ ಆಗ್ತಾಯಿದ್ದೀವಿ ಆ್ಯಕ್ಚುಲಿ, ಲಿಟ್ರಲಿ ಫ್ರೀಸ್ ಆಗ್ತಾಯಿದ್ದೀವಿ, ಆಗ್ತಾಯಿಲ್ಲ, ಭಯಂಕರ. ನೆಟ್ವರ್ಕ್ ಇಲ್ದಿರೋ ಕಾರಣದಿಂದ ಎಲ್ಲ ಸೇರಿದ್ದಾರೆ. ಇನ್ನೂ ಬರಬೇಕು. ಹೌದಾ, ಅವರೆಲ್ಲ ಇಲ್ಲೇ ಕರ್ಕೊಬರೋಣ. ಜಾಲಿ. ಏನು ಹೇಳಿ, ನೆಟ್ವರ್ಕ್ ಇಲ್ಲ, ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಇವತ್ತು.